ಡ್ಯಾಮೇಜ್. ಸಿಎಂ ಸಿದ್ದು ಸರ್ಕಾರಕ್ಕೆ ಸುತ್ತಿಕೊಳ್ತಿದೆ ಹಗರಣಗಳ ಉರುಳು. ಮೂಡ ವಾಲ್ಮೀಕಿ ಬಳಿಕ ವಕ್ಫ್ ಮಂಡಳಿಯಲ್ಲೂ ಕೋಟಿ ಕೋಟಿ ಅಕ್ರಮ. ಮುಂಗಾರು ಅಧಿವೇಶನದ ಹೊತ್ತಲ್ಲೇ ಸರ್ಕಾರದ ಜೋಡೆತ್ತುಗಳಿಗೆ ಸಂಕಷ್ಟ ಎದುರಾಗಿದೆ. ಸಿದ್ದು ಡಿಕೆಶಿ ಕಟ್ಟಿ ಹಾಕಲು ವಿಪಕ್ಷಗಳಿಗೆ ಸಿಕ್ಕಿದೆ ಹಗರಣಗಳ ಅಸ್ತ್ರ. ವಾಲ್ಮೀಕಿ ಬೆನ್ನಲ್ಲೇ ವಕ್ಫ್ ಮಂಡಳಿಯಲ್ಲೂ ಅಕ್ರಮ ಹಣ ವರ್ಗಾವಣೆ. ವಕ್ಫ್ ಮಂಡಳಿಯಲ್ಲಿ 4 ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆಯಾಗಿದೆ. ವಕ್ಫ್ ಮಂಡಳಿ ಗಮನಕ್ಕೆ ತರದೆ 4 ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆ. ವಕ್ಫ್ ಮಂಡಳಿ ಮಾಜಿ ಸಿಇಒ ಜಲ್ಫಿಕರುಲ್ಲಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಕ್ಫ್ ಮಂಡಳಿ ಮುಖ್ಯ ಲೆಕ್ಕಾಧಿಕಾರಿ ಅಹಮದ್ ಅಬ್ಬಾಸ್ ರಿಂದ ದೂರು. ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದೂರು ನೀಡಿರುವ ಲೆಕ್ಕಾಧಿಕಾರಿ ಹಣ ವರ್ಗಾವಣೆಯಿಂದ ವಕ್ಫ್ ಮಂಡಳಿಗೆ 8.03 ಕೋಟಿ ರೂಪಾಯಿಯಷ್ಟು ನಷ್ಟವಾಗಿದೆ. ಈ ಬಗ್ಗೆ ನೋಟಿಸ್ ನೀಡಿದ್ದರೂ ಉತ್ತರ ನೀಡದೆ ಸೈಲೆಂಟ್ ಆಗಿದ್ದಾರೆ ಮಾಜಿ ಸಿಇಒ. ವಕ್ಫ್ ಮಂಡಳಿ ಕಾರ್ಯದರ್ಶಿ ಸೂಚನೆ ಮೇರೆಗೆ ಮಾಜಿ ಸಿಇಒ ವಿರುದ್ಧ ದೂರು ದಾಖಲಾಗಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಬ್ಯಾಂಕ್ ಖಾತೆಗಳಿಂದ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರುವುದು ದೊಡ್ಡ ವಿವಾದವಾಗಿರುವಾಗಲೇ ರಾಜ್ಯ ವಕ್ಫ್ ಮಂಡಳಿಯಲ್ಲೂ ಇಂತಹುದೇ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದಿದೆ. ವಕ್ಫ್ ಮಂಡಳಿಯ ಗಮನಕ್ಕೆ ತರದೆ ಖಾತೆಯಿಂದ 4 ಕೋಟಿ ರೂಪಾಯಿ ಹಣ ವರ್ಗಾವಣೆ ಮಾಡಿದ ಆರೋಪದಡಿ ರಾಜ್ಯ ವಕ್ಫ್ ಮಂಡಳಿ ಮಾಜಿ ಸಿಇಒ ವಿರುದ್ಧ ನಗರದ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರಾಜ್ಯ ವಕ್ಫ್ ಮಂಡಳಿಯ ಮುಖ್ಯ ಲೆಕ್ಕಾಧಿಕಾರಿ ಅಹಮದ್ ಅಬ್ಬಾಸ್ ರಿಂದ ದೂರು ದಾಖಲಾಗಿದೆ.